ನಮಸ್ಕಾರ. ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಾವಿನಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ನೀಡಿದ್ದ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ, ಆರ್ಥಿಕ ಇಲಾಖೆ ತಿರಸ್ಕಾರ. ವಡ್ಲೂರು ಗ್ರಾಮದಲ್ಲಿ ಹುಲಿ ಬಂದಿರುವ ವದಂತಿ, ಆತಂಕದಲ್ಲಿ ಗ್ರಾಮಸ್ಥರು, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಪಾಸಣೆ. ಮಹಾಶಿವರಾತ್ರಿಯಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಜ್ಯೋತಿರ್ಲಿಂಗ ಪ್ರದರ್ಶನ, ಸ್ಮಿತಾ ಅಕ್ಕ. ಫೆಬ್ರವರಿ 28ರಂದು ಎಫ್ಐಆರ್ 626 ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ರೂಪಾ ನಾಯಕ್. ರವಿವಾರದಂದು ಮಂತ್ರಾಲಯಕ್ಕೆ ಚಿತ್ರನಟ ಡಾಕ್ಟರ್ ಶಿವರಾಜಕುಮಾರ್ ಕುಟುಂಬ ಭೇಟಿ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸರ್ಕಾರ ಆರ್ಥಿಕ ಸ್ಥಿತಿ ಸಮಸ್ಯೆಯಿಂದಾಗಿ ನಗರದ ಮಾವಿನಕೆರೆ ಅಭಿವೃದ್ಧಿಗೆ ಸಚಿವ ಎನ್ಎಸ್ ಬೋಸರಾಜು ಇವರು ಘೋಷಿಸಿದ್ದ 5 ಕೋಟಿ ರೂಪಾಯಿ ಅನುದಾನದ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ತಿರಸ್ಕಾರಗೊಳಿಸಿದೆ. ಮಾವಿನಕೆರೆಯನ್ನು ವಿವಿಧ ಆರ್ಥಿಕ ಮೂಲಗಳೊಂದಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ 5 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದರು. ಆದರೆ ಆರ್ಥಿಕ ಇಲಾಖೆ ಮಾವಿನಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿ ಅನುದಾನ ಸೇರಿ 169 ಕಾಮಗಾರಿಗಳಿಗೆ ಸಲ್ಲಿಕೆಯಾಗಿದ್ದ ಸಣ್ಣ ನೀರಾವರಿ ಇಲಾಖೆ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆ ತಿರಸ್ಕರಿಸಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರ್ಡಿಎ ಸೇರಿದಂತೆ ಇತರೆ ಮೂಲಗಳ ಅನುದಾನವನ್ನು ಮಾವಿನಕೆರೆ ಅಭಿವೃದ್ಧಿಗೆ ಕಾಯ್ದಿರಿಸಲಾಗಿತ್ತು. ಮಾವಿನಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನಿದ್ದು ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸದೆ ಮಾತುಕತೆ ಮೂಲಕ ಭೂಮಿ ಪಡೆಯಲು ಪ್ರಯತ್ನಿಸಲಾಗಿದ್ದರೂ ಫಲಪ್ರದವಾಗಿರಲಿಲ್ಲ. ಅಲ್ಲದೆ ಮಾವಿನಕೆರೆ ಹೂಳೆತ್ತಲು ಜೈನ್ ಸಂಘಟನೆಯಿಂದ ಹೂಳೆತ್ತುವ ಕೆಲಸ ಪ್ರಾರಂಭವಾಗಿದ್ದಾಗ ಜೆಡಿಎಸ್ ವಿರೋಧಿಸಿದ್ದರಿಂದ ಕಾಮಗಾರಿ ಕೈಬಿಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಬಂದ ನಂತರ ಮಾವಿನಕೆರೆ ಅಭಿವೃದ್ಧಿ ಚಾಲನೆ ನೀಡಿ ಹೊಸ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಫ್ಲೆಕ್ಸ್ಗಳನ್ನು ಸಹ ಹಾಕಲಾಗಿತ್ತು. ಆದರೆ ಮಾವಿನಕೆರೆ ಒಂದು ಬದಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ಕೆರೆ ದಂಡೆ ಬಳಿ ಕಬ್ಬಿಣದ ಸರಳು ಹಾಕಿ ಮರಂ ಹಾಕುತ್ತಿರುವ ಕಾಮಗಾರಿ ನಡೆಯುತ್ತಿದೆ. ಆದರೆ ಸಣ್ಣ ನೀರಾವರಿ ಇಲಾಖೆಯಿಂದ ಘೋಷಣೆಯಾಗಿದ್ದ ಅನುದಾನ ಬಿಡುಗಡೆಯಾಗುವುದು ಅನುಮಾನವಾಗಿದೆ. ಹೆಚ್ಚುವರಿ ಪ್ರಸ್ತಾವನೆಗಳೆಲ್ಲವನ್ನೂ ತಿರಸ್ಕೃತಗೊಳಿಸಿರುವ ಪರಿಣಾಮ ಇಲಾಖೆಯ ಅನುದಾನ ಬಿಡುಗಡೆಯಾಗುವುದಿಲ್ಲ ಎಂಬುದು ಸ್ಪಷ್ಟವಾದಂತಾಗಿದೆ. ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭವಾಗಿರುವಾಗ ಚರಂಡಿ ನೀರು ಕೆರೆಗೆ ಸೇರದಂತೆ ತಡೆಯುವ ಕೆಲಸ ಮಹಾನಗರ ಪಾಲಿಕೆ ಪ್ರಾರಂಭಿಸಿಯೇ ಇಲ್ಲ. ಚರಂಡಿ ನೀರು ಕೆರೆಗೆ ತಡೆಯದ ಹೊರತು ಸೌಂದರೀಕರಣ ಕಾಮಗಾರಿಗೆ ಅರ್ಥವೇ ಇಲ್ಲ. ಕೆರೆಗಳಿಗೆ ಚರಂಡಿ ನೀರು ಹರಿಬಿಟ್ಟರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಕೆರೆ ಪ್ರಾಧಿಕಾರದಲ್ಲಿ ಅವಕಾಶವಿದೆ. ಆದರೆ ನಗರಸಭೆ ಇದ್ದಾಗಿನಿಂದ ಮಹಾನಗರ ಪಾಲಿಕೆಯಾಗಿ ಮಾರ್ಪಟ್ಟ ನಂತರವೂ ಚರಂಡಿ ನೀರು ಕೆರೆಗೆ ಸೇರದಂತೆ ತಡೆಯುವ ಯಾವ ಯೋಚನೆಯೂ ಪಾಲಿಕೆ ಮುಂದಿಲ್ಲ. ಮತ್ತೊಂದೆಡೆ ಮಾವಿನಕೆರೆಯಲ್ಲಿ ಖಾಸಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನಗಳು ಪೂರ್ಣಗೊಂಡಿಲ್ಲ. ಹೊಸ ಇತಿಹಾಸ ನಿರ್ಮಾಣ ಮಾಡುವ ಫ್ಲೆಕ್ಸ್ಗಳ ಸಹ ಮಾಯವಾಗಿವೆ. ಮಾವಿನಕೆರೆ ಮಾತ್ರ ಯಥಾಸ್ಥಿತಿಯಲ್ಲಿ ನಿಂತಿದೆ. 2023-24ನೇ ಸಾಲಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ 92 ಕೋಟಿ 75 ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಹೆಚ್ಚುವರಿ ಅನುದಾನ ಕೋರಿ 169 ಕಾಮಗಾರಿಗಳ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು. ಅನುಮೋದಿತ ಕಾಮಗಾರಿ ಹೆಚ್ಚಾಗಿರುವುದರಿಂದ ಹೆಚ್ಚುವರಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗುವುದಿಲ್ಲ ಎಂಬ ಸ್ಪಷ್ಟ ಮಾಹಿತಿಯನ್ನು ಆರ್ಥಿಕ ಇಲಾಖೆ ಸಣ್ಣ ನೀರಾವರಿ ಇಲಾಖೆಗೆ ರವಾನಿಸಿದೆ. ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ 200 ಕೋಟಿ ರೂಪಾಯಿ ಘೋಷಣೆಯಾಗಿದ್ದು ಜಾರಿಗೊಳಿಸಲಾಗುವುದಿಲ್ಲ. ಲಭ್ಯವಿರುವ ಅನುದಾನದಲ್ಲಿಯೇ ಬಳಕೆ ಮಾಡಿಕೊಳ್ಳಬೇಕು. ಹೆಚ್ಚುವರಿ ಅನುದಾನ ಇಲ್ಲ ಎಂದು ಹೇಳಿರುವುದು ಮಾವಿನಕೆರೆ ಅಭಿವೃದ್ಧಿ 5 ಕೋಟಿ ರೂಪಾಯಿ ಅನುದಾನ ಸೇರಿದಂತೆ ಅನೇಕ ಪ್ರಸ್ತಾವನೆಗಳಿಗೆ ಅನುದಾನ ಲಭ್ಯತೆ ಇಲ್ಲದಂತಾಗಿರುವುದು ಸ್ಪಷ್ಟವಾಗಿದೆ. ಆರ್ಥಿಕ ಸಮಸ್ಯೆಯೇ ಇಲ್ಲ ಎಂದು ಸಣ್ಣ ನೀರಾವರಿ ಸಚಿವರು ಹೇಳಿಕೊಂಡಿದ್ದರು. ಆದರೆ ಆರ್ಥಿಕ ಇಲಾಖೆ ಹೆಚ್ಚುವರಿ ಅನುದಾನ ಇಲ್ಲ ಎಂದು ಸ್ಪಷ್ಟಪಡಿಸಿರುವುದು ಪೇಚಿಗೆ ಸಿಲುಕುವಂತಾಗಿದೆ.
ತಾಲೂಕಿನ ಒಡ್ಲೂರಿನಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಗ್ರಾಮಕ್ಕೆ ಭಾನುವಾರ ಭೇಟಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾನುವಾರ ರಾತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಒಡ್ಲೂರು ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹಬ್ಬಿದೆ. ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವ ಹುಲಿಯ ಚಿತ್ರ ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಹುಲಿಯ ಹೆಜ್ಜೆಯನ್ನು ತೋರಿಸುವ ವಿಡಿಯೋ ಹಾಗೂ ಒಡ್ಲೂರು ದೇವಸ್ಥಾನದಲ್ಲಿ ವ್ಯಕ್ತಿಯೊಬ್ಬರು ಮೈಕ್ ಮೂಲಕ ಗ್ರಾಮದಲ್ಲಿ ಹುಲಿ ಬಂದಿದೆ, ಎಚ್ಚರದಿಂದಿರಿ, ಗ್ರಾಮಕ್ಕೆ ಪೊಲೀಸರು ಬಂದಿದ್ದಾರೆ ಎಂದು ಎಚ್ಚರಿಕೆ ನೀಡುತ್ತಿರುವ ವಿಡಿಯೋ ಹರಿಬಿಡಲಾಗಿದೆ. ಈ ಎಲ್ಲ ಫೋಟೋ ಮತ್ತು ವಿಡಿಯೋಗಳಿಂದ ಭಾನುವಾರ ರಾತ್ರಿ ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ವಿಷಯ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಗ್ರಾಮದಲ್ಲಿ ಹುಲಿಯ ಕುರುಹುಗಳಾಗಲಿ ಅಥವಾ ಹೆಜ್ಜೆ ಗುರುತುಗಳಾಗಲಿ ಅಧಿಕಾರಿಗಳಿಗೆ ಕಂಡುಬಂದಿಲ್ಲ. ಹಲವರು ಈ ಘಟನೆಯನ್ನು ಗಾಳಿ ಸುದ್ದಿ ಹಬ್ಬಿಸಲಾಗಿದೆ ಎಂದು ಹೇಳುತ್ತಿದ್ದು, ಆದರೆ ಗ್ರಾಮದಲ್ಲಿ ಮಾತ್ರ ಆತಂಕದ ವಾತಾವರಣ ಇನ್ನೂ ಕಡಿಮೆಯಾಗಿಲ್ಲ. ವೈರಲ್ ಆದ ಹುಲಿಯ ಚಿತ್ರದ ರಿಯಾಲಿಟಿ ಚೆಕ್. ಒಡ್ಲೂರು ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಿದಾಡಿದ ಬೆನ್ನಲ್ಲೇ ಹುಲಿಯ ಚಿತ್ರವನ್ನು ರಿಯಾಲಿಟಿ ಚೆಕ್ ಮಾಡಲಾಗಿದ್ದು, ಆ ಚಿತ್ರದ ಎಡಗಡೆ ಕೆಳಭಾಗದಲ್ಲಿ ಉಲ್ಲಾಸ್ ಕಾರಂತ್ ಅಥವಾ WCS ಎಂಬ ಹೆಸರಿದ್ದು, ಇದು ಮೊದಲ ಬಾರಿಗೆ 2008ರ ಫೆಬ್ರವರಿಯಲ್ಲಿ ನಾಗರಹೊಳೆಯಲ್ಲಿ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಉಲ್ಲಾಸ್ ಕಾರಂತ್ ಅವರು ತೆಗೆದ ಟ್ರ್ಯಾಪ್ ಕ್ಯಾಮೆರಾದ ಚಿತ್ರವಾಗಿದೆ ಎಂದು ತಿಳಿದು ಬಂದಿದೆ. ಹಲೋ, ಒಡ್ಲೂರಿನ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಒಡ್ಲೂರಾಗ ಹುಲಿ ಬಂದದ, ಅಡಿಗಳು ತಿರುಗಾಡಕತ್ತಂತ ಪೊಲೀಸರು ಬಂದಾರ. ಎಲ್ಲ ಪೊಲೀಸರು ಅಡಿಗೆ ಹುಡುಕಾಡಕತ್ತಾರ. ಯಕ್ಷಸಳ್ಳಿ ಒಡ್ಲೂರು ಎಲ್ಲ ಓಡಾಡಕತ್ತಾರ. ಜೀಪ್ ಹೋಗ ತಗೊಂಡು ಪೊಲೀಸರು ಬಂದಾರ ಒಡ್ಲೂರಿಗೆ. ದಯಮಾಡಿ ಯಾರು ಸ್ವಲ್ಪ ಹುಷಾರ್ ಸಂಗಟಿರ್ರಿ. ಯಾಕಂತ ಬೆಳಗ್ಗೆ ಸ್ವಲ್ಪ ದನಗಳು ಪರಗಳು ನಿಮ್ ಹುಷಾರ್ ನಿಮಗಿರ್ರಿ. ಹುಲಿ ಬಂದದ, ಹುಲಿ ಹುಲಿ ತಪ್ಪಿಸ ಬಂದ ಊರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಯಚೂರು ವತಿಯಿಂದ ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ಮಹಾಶಿವರಾತ್ರಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕ ಹೇಳಿದರು. ಅವರಿಂದು ನಗರದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಧ್ಯಾನ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಉದ್ಘಾಟನಾ ಮಹೋತ್ಸವ ಜರುಗಲಿದೆ. ಬೆಳಗ್ಗೆ 9 ಗಂಟೆಗೆ ವಿಶ್ವವಿದ್ಯಾಲಯದಲ್ಲಿ ಶಿವ ಧ್ವಜಾರೋಹಣ ನಡೆಯಲಿದ್ದು, ಸಂಜೆ 4 ಗಂಟೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯಾತ್ರೆ ನಡೆಯಲಿದೆ. ನಂತರ 6 ಗಂಟೆಗೆ ನಗರದ ಬಸವೇಶ್ವರ ವೃತ್ತದ ವಾಲ್ಕಟ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು, ಶಾಸಕರು, ಗಣ್ಯರು, ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯ ಎಂಬ ವಿಷಯದ ಪ್ರವಚನ ನಡೆಯಲಿದ್ದು, ನಂತರ 8 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದರು. ಫೆಬ್ರವರಿ 27ಕ್ಕೆ ಜ್ಞಾನ ಜಾಗೃತಿ ಮಹೋತ್ಸವ ನಡೆಯಲಿದ್ದು, ಅಭೌತಿಕ ಜ್ಞಾನದ ಮಹತ್ವ ಎಂಬ ವಿಷಯದ ಮೇಲೆ
ಪ್ರವಚನ ಇರಲಿದೆ. ಇದೇ ವೇಳೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಹೇಳಿದರು. ಫೆಬ್ರವರಿ 28ರಂದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ ಎನ್ನುವ ವಿಷಯದ ಬಗ್ಗೆ ಪ್ರವಚನ ನಡೆಯಲಿದೆ. ಇದೇ ವೇಳೆ ನಗರ ಹಾಗೂ ಗ್ರಾಮೀಣ ಭಾಗದ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಈ ಬಾರಿ ವಿಶೇಷವಾಗಿ ವಾಲ್ಕಟ್ ಮೈದಾನದಲ್ಲಿ 40 ಅಡಿ ಎತ್ತರದ ಶಿವಲಿಂಗದ ಒಳಗಡೆ ಜಗಮಗಿಸುವ ಭಾರತದ ಒಳಗಡೆ 12 ಜ್ಯೋತಿರ್ಲಿಂಗಗಳು ದರ್ಶನದ ಸ್ಥಳಗಳ ಮಾಹಿತಿ ಇರುವ ಬೃಹತ್ ಚಿತ್ರದ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ದರ್ಶನ ವ್ಯವಸ್ಥೆ ಸಂಜೆ 5ರಿಂದ ರಾತ್ರಿ 10ರವರೆಗೆ ಪ್ರತಿದಿನ ಇರಲಿದೆ ಎಂದರು. ಮಾರ್ಚ್ 1ರಂದು ಸದ್ಭಾವನಾ ಮಹೋತ್ಸವ ಕಾರ್ಯಕ್ರಮವಿದ್ದು, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ವಿಷಯದ ಕುರಿತು ಪ್ರವಚನ ನೀಡಲಾಗುವುದು. ಸಮಾಜ ಸೇವಾ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಮಾರ್ಚ್ 2ರಂದು ಪರಿವರ್ತನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅಂದು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎಂಬ ವಿಷಯದ ಕುರಿತು ಪ್ರವಚನೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎಂಬ ವಿಷಯದ ಕುರಿತು ಪ್ರವಚನ ನೀಡಲಾಗುವುದು. ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಮೊದಲನೆಯ ದಿನ ಶಿವರಾತ್ರಿಯ ದಿನವಾದ ಪವಿತ್ರ ದಿನವಾದಂತಹ 26ನೇ ತಾರೀಕು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಚಿವರನ್ನ, ಶಾಸಕರನ್ನ, ಸಂಸದರನ್ನ ಹಾಗೂ ನಮ್ಮ ಊರಿನ ಅನೇಕ ಗಣ್ಯರನ್ನ ನಾವು ಸ್ವಾಗತಿಸಿದ್ದೇವೆ. ಹಾಗೂ ಅವತ್ತಿನ ದಿನ ವೇದಿಕೆಯ ಮೇಲೆ ವಿಶೇಷ ಸಾಧನೆಯನ್ನ ಮಾಡಿರುವ ಅಥವಾ ವಿಶೇಷ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ರಾಯಚೂರು ನಗರದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನ ಆಯ್ದುಕೊಂಡು 8 ಜನರಿಗೆ ನಾವು ಸನ್ಮಾನವನ್ನ, ವಿಶೇಷ ಗೌರವಾರ್ಪಣೆಯನ್ನ ಸಲ್ಲಿಸಿದರು. ಇನ್ನು ಅವತ್ತಿನ ದಿನದ ಒಂದು ವಿಷಯ ಮಹಾಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯ ಎನ್ನುವ ವಿಷಯದ ಒಂದು ಪ್ರವಚನವೂ ಇತ್ತು. ಹಾಗೆ 2ನೆಯ ದಿನ 27ನೆಯ ತಾರೀಕು ಜ್ಞಾನ ಜಾಗೃತಿ ಮಹೋತ್ಸವ ಎನ್ನುವಂತಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಅಂದಿನ ಒಂದು ದಿನ ಅಭೌತಿಕ ಜ್ಞಾನದ ಮಹತ್ವತೆ ಎನ್ನುವ ವಿಷಯದ ಪ್ರವಚನ ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೂ ವೇದಿಕೆಯ ಮೇಲೆ ನಡೀತದೆ. 7 ಗಂಟೆಯಿಂದ 9 ಗಂಟೆಯವರೆಗೂ ನಮ್ಮ ರಾಯಚೂರು ಮಹಾನಗರದಲ್ಲಿ ಅನೇಕ ವರ್ಷಗಳಿಂದ ವಿದ್ಯೆಯನ್ನ ಧಾರೆ ಎರೆಯುತ್ತಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅನವರತವಾಗಿ ಸತತ 10-12 ವರ್ಷಗಳಿಂದ ನಮ್ಮ ಈ ಮಹಾನಗರದಲ್ಲಿ ವಿದ್ಯೆಯನ್ನ ಕೊಡ್ತಾ ಇರುವಂತಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ರಾಕೇಶ್, ಜಗದೀಶ್ ಪಾಟೀಲ್, ಶಿಲ್ಪಾ ಉಪ್ರಾಳ್, ಲಕ್ಷ್ಮೀ ತಾಯಣ್ಣ ಸೇರಿದಂತೆ ಇತರರು ಇದ್ದರು. FIR 626 ಸಿನಿಮಾ ಫೆಬ್ರವರಿ 28ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು, ಕನ್ನಡ ಅಭಿಮಾನಿಗಳು ಸಿನಿಮಾ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಎಂದು ರೂಪಾ ಶ್ರೀನಿವಾಸ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ FIR 626ರಲ್ಲಿ ಭಾಗ್ಯ ರಮೇಶ್ ಅವರು ಸಿನಿಮಾ ನಿರ್ಮಿಸಿದ್ದಾರೆ. ಚಿತ್ರದ ನಿರ್ದೇಶಕ KV ರಮಣರಾಜ್, ನಾಯಕ ನಟರಾಗಿ ವಿಜಯ ರಾಘವೇಂದ್ರ, ನಾಯಕಿ ನಟಿ ಆಯುಷಾ ಸೇರಿ 3 ಜನ ನಾಯಕಿಯರಿದ್ದಾರೆ ಎಂದರು. ಸಿನಿಮಾದಲ್ಲಿ 5 ಹಾಡುಗಳಿದ್ದು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ. 7 ಫೈಟ್ಗಳಿವೆ. ಮಾಸ್ಟರ್ ಥ್ರಿಲ್ಲರ್ ಮಂಜು ಫೈಟ್ಗಳನ್ನ ಕೋರಿಯೋಗ್ರಫಿ ಮಾಡಿದ್ದು ಪ್ರೇಕ್ಷಕರ ಗಮನ ಸೆಳೆಯುವಂತೆ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ವಿಜಯ ರಾಘವೇಂದ್ರ ಅವರು ಈ ಸಿನಿಮಾ ಮೂಲಕ ಮತ್ತೆ ತೆರೆ ಮೇಲೆ ಬಂದಿದ್ದಾರೆ. ಅವರ ಸಾಕಷ್ಟು ಸಿನಿಮಾಗಳು ಜನಮನ್ನಣೆ ಗಳಿಸಿವೆ. ಈ ಸಿನಿಮಾ ಸಹ ಉತ್ತಮವಾಗಿದ್ದು, ಫೆಬ್ರವರಿ 28 ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತವಾಗಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ನಡೆಯಲಿದೆ ಎಂದರು. FIR 626 ಸಿನಿಮಾ ರೋಚಕ ಕಥೆಯಾಗಿದೆ. ಬೆಳಗಿನ ಜಾವದಲ್ಲಿ ನಡೆಯುವ ಒಂದು ಸನ್ನಿವೇಶವನ್ನಿಟ್ಟುಕೊಂಡು ಇಡೀ ಸಿನಿಮಾವು ನಡೆಯಲಿದೆ. ವೀಕ್ಷಿಸಿ ಪ್ರೋತ್ಸಾಹ ಮಾಡಬೇಕು ಎಂದು ತಿಳಿಸಿದರು. FIR 626 ಅನ್ನೋ ಮೂವಿಯ ಪೋಸ್ಟರ್ ರಿಲೀಸ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಪೋಸ್ಟರ್ ರಿಲೀಸ್ ಮಾಡ್ತೀವಿ. ತದನಂತರ ಆ ಚಿತ್ರದ ಬಗ್ಗೆ ಸ್ವಲ್ಪ ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಫೆಬ್ರವರಿ 28ರಂದು FIR 626 ಎಂಬ
ಭಾಗ್ಯ ರಮೇಶ್ ಅವರು ನಿರ್ಮಿಸಿದ್ದು. ಚಿತ್ರದ ನಿರ್ದೇಶಕರಾದ KV ರಮಣರಾಜ್ ಅವರು ಇದನ್ನ ನಿರ್ದೇಶನ ಮಾಡಿರೋದ್ರಿಂದ ಹಾಗೂ ನಟರಾಗಿ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುತ್ತ ಅಂತ ನಾವೆಲ್ಲರೂ ನೋಡ್ತೀವಿ. ಅವರೆಷ್ಟು ಕ್ಲೀನ್ ಇಮೇಜ್ ಅಂಡ್ ನೀಟ್ ಪರ್ಸನ್ ಅಂತ. ಮೇನ್ಲಿ ಅವ್ರ ಸಲುವಾಗಿ ನಾವು ಇಲ್ಲಿ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು. ವಿಜಯ್ ರಾಘವೇಂದ್ರ ಅವರು ನಟಿಸಿರುವಂತಹ ಹಾಗೂ ನಾಯಕಿ ಐಶಾ ಅವರು, ಜೊತೆಗೆ ಇನ್ನಿಬ್ರು ನಾಯಕಿಯರು ಹೊಸಬ್ರು ನಾಯಕಿಯರು ಕೂಡ ನಡೆಸಿದ್ದಾರೆ. ಹಾಗೂ ಸಂಗೀತ ನಿರ್ದೇಶಕರು ಮತ್ತು FIR 626 ಎಂಬ ಚಲನಚಿತ್ರ ಬೆಳಗಿನ ಜಾವ 6:26 ಈ ಸನ್ನಿವೇಶದಲ್ಲಿ ಯಾವ ರೀತಿ ಸಾಂದರ್ಭಿಕವಾಗಿ ಅಲ್ಲಿ ಈ ಸಂದರ್ಭದಲ್ಲಿ ಸತ್ಯವತಿ ದೇಶಪಾಂಡೆ, ಅನ್ವರ್, ಹನುಮಂತ, MD ರಫಿ, ಪಲ್ಲವಿ ಸೇರಿದಂತೆ ಇತರರು ಇದ್ದರು. ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜಕುಮಾರ್ ಅವರು ಭಾನುವಾರ ಮಂತ್ರಾಲಯ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನ ಪಡೆದುಕೊಂಡರು. ನಟ ಶಿವರಾಜಕುಮಾರ್ ತಮ್ಮ ಪತ್ನಿ ಗೀತಾ, ಪುತ್ರಿ ನಿವೇದಿತಾ ಜೊತೆಗೆ ತಂಗಿ ಮಗ ಧೀರೇನ್ ರಾಜ್ಕುಮಾರ್ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಮೊದಲಿಗೆ ರಾಯರ ದರ್ಶನ ಪಡೆದುಕೊಂಡರು. ನಂತರ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವಿನಕೆರೆ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ನೀಡಿದ್ದ 5 ಕೋಟಿ ರೂಪಾಯಿ ಅನುದಾನ ಘೋಷಣೆ, ಆರ್ಥಿಕ ಇಲಾಖೆ ತಿರಸ್ಕಾರ. ವಡ್ಲೂರು ಗ್ರಾಮದಲ್ಲಿ ಹುಲಿ ಬಂದಿರುವ ವದಂತಿ, ಆತಂಕದಲ್ಲಿ ಗ್ರಾಮಸ್ಥರು, ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಪಾಸಣೆ. ಮಹಾಶಿವರಾತ್ರಿಯಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಜ್ಯೋತಿರ್ಲಿಂಗ ಪ್ರದರ್ಶನ, ಸ್ಮಿತಾ ಅಕ್ಕ. ಫೆಬ್ರವರಿ 28ರಂದು FIR 626 ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ, ರೂಪಾ ನಾಯಕ್. ರವಿವಾರದಂದು ಮಂತ್ರಾಲಯಕ್ಕೆ ಚಿತ್ರನಟ ಡಾಕ್ಟರ್ ಶಿವರಾಜಕುಮಾರ್ ಕುಟುಂಬ ಭೇಟಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.